ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತೀವಲ್ಲ. ಸೊ ಅದೇ ರೀತಿ ನಾವು ಮೊದಲು ದೇಹಕ್ಕೆ ಯಾವ ಸಿಗ್ನಲ್ ಅನ್ನ ದೇಹಕ್ಕೆ ಅಥವಾ ಹೊಟ್ಟೆಗೆ ಕೊಡ್ತೀವೋ ಅದೇ ರೀತಿಯಾಗಿ ನಮ್ಮ ಇಡೀ ದಿನ ಅಂದ್ರೆ ನಮ್ಮ ಜೀರ್ಣಕ್ರಿಯೆಯ ಕೆಲಸವನ್ನ ಸರಿಯಾಗಿ ಮಾಡ್ತಾ ಹೋಗುತ್ತೆ. ಹೊಟ್ಟೆ ಬೊಜ್ಜನ್ನ ಕರಗಿಸುವಂತಹ ಕ್ರಿಯೆಗೆ ಒಳ್ಳೆ ಚಾಲನೆ ಸಿಗೋದು ಕೂಡ ನಾವು ತೆಗೆದುಕೊಳ್ಳುವಂತಹ ಒಳ್ಳೆಯ ಆಹಾರದಿಂದ. ಹಾಗಾದ್ರೆ ಯಾವೆಲ್ಲ ಆಹಾರ ನಮ್ಮ ದಿನನಿತ್ಯದ ಚುರುಕುತನವನ್ನ ಅಥವಾ ಮೆಟಬಾಲಿಸಂನ ಸಮಸ್ಯೆಯನ್ನ ದೂರ ಮಾಡುತ್ತೆ ಅಂತ ನೋಡೋದಾದ್ರೆ, ನೆಲ್ಲಿಕಾಯಿ ಮತ್ತೆ ಆಲೋವೆರಾ ಜ್ಯೂಸ್ಗಳು ಒಂದೊಂದನ್ನು ಕೂಡ 2 ಚಮಚ ಹಾಕೊಂಡು 1 ಲೋಟ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ನಿಮ್ಗೆ ಹಲವಾರು ಲಾಭಗಳು ಆಗ್ತಾ ಹೋಗುತ್ತೆ. ಇದರಿಂದ ಹೊಟ್ಟೆ ಬೊಜ್ಜು ಶೇಖರಣೆ ಆಗೋದಿಲ್ಲ, ನಿಧಾನವಾಗಿ ಹೊಟ್ಟೆ ಬೊಜ್ಜನ್ನ ಕರಗಿಸುವ ಪ್ರಕ್ರಿಯೆಗೆ ಇದು ಅನುಕೂಲವಾಗ್ತಾ ಹೋಗುತ್ತೆ. ಹೊಟ್ಟೆ ಉಬ್ಬರ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದರಿಂದ ಬರೋದಿಲ್ಲ. ಎಸ್, ನೀವು ನೋಡ್ತಾ ಇದ್ರಾ ಡಾಕ್ಟರ್ ಬಾಸ್, ನಾನು ಸೀಮಾ ಬಂಗಾರಪ್ಪ. ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಮೊದಲು ಯಾವ ಆಹಾರವನ್ನ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ದೇಹದ ಮೆಟಬಾಲಿಸಂ ಕೂಡ ನಿರ್ಧಾರ ಆಗಿರುತ್ತೆ. ಆದ್ರೆ ಇಡೀ ದಿನ ನಾವು ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ, ನಮ್ಮ ಜೀರ್ಣಕ್ರಿಯೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ದೇಹದಲ್ಲಿ ಹೊಟ್ಟೆಯ ಬೊಜ್ಜನ್ನ ಕರಗಿಸುವಂತಹ ಪ್ರಕ್ರಿಯೆ ಎಷ್ಟು ಫಾಸ್ಟ್ ಆಗಿ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಟೀ, ರಸ್ಕ್ ಸೇವಿಸಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಬ್ಲಡ್ ಶುಗರ್ ಲೆವೆಲ್ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಇನ್ನಷ್ಟು ತಿನ್ಬೇಕು ಅನ್ಸುತ್ತೆ. ಆಗ ಎಷ್ಟೇ ಹೊಟ್ಟೆ ಬೊಜ್ಜು ಕರಗಿಸ್ತೀವಿ ಅಂದ್ರೂ ಕರಗಿಸೋಕ್ಕಾಗೋದಿಲ್ಲ. ಸೊ ಸುಲಭವಾಗಿ ಹೊಟ್ಟೆ ಬೊಜ್ಜನ್ನ ಕರಗಿಸೋದಿಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾದಂತಹ 5 ಸುಲಭ ಆಯ್ಕೆಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಇದನ್ನ ಸುಲಭವಾಗಿ ಮನೆಯಲ್ಲೇ ನಾವು ಕಂಟಿನ್ಯೂ ಮಾಡಬೇಕು. ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು 21 ದಿನಗಳಲ್ಲಿ. ಇದು ಹೇಗೆ ಸಾಧ್ಯ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೊಟ್ಟೆ ಒಂದು ಫಲವತ್ತಾದ ಭೂಮಿ ಇದ್ದ ಹಾಗೆ ಅಂತ ತಿಳ್ಕೊಳ್ಳೋಣ. ಆದ್ರೆ ನಾವು ಹೇಗೆ ಒಂದು ಭೂಮಿಯಲ್ಲಿ ಒಳ್ಳೆಯ ಆರೋಗ್ಯಕರವಾದ ಬೀಜವನ್ನ ಬಿತ್ತಿದಾಗ ಸರಿಯಾದ ರೀತಿಯಲ್ಲಿ ಗಿಡ ಬರುತ್ತೋ, ಅದೇ ರೀತಿ ಫಲ ಸಿಗುತ್ತೋ, ಅದೇ ರೀತಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಹೊಟ್ಟೆಗೆ ಬೇಕಾದಂತಹ ಆಹಾರ ಕೊಡ್ತೀವೋ, ಸರಿಯಾಗಿ ಇರುವಂತಹ ಆರೋಗ್ಯಕರವಾದಂತಹ ಒಳ್ಳೆಯ ದೇಹವನ್ನ ಹೀಲ್ ಮಾಡುವಂತಹ, ಚೇತರಿಕೆ ಮಾಡುವಂತಹ ಒಳ್ಳೆಯ ಆಹಾರವನ್ನ ಕೊಟ್ಟಾಗ ಮಾತ್ರ ಇಡೀ ದಿನ ನಮ್ಮ ಮೆಟಬಾಲಿಸಂಗೆ ಒಂದು ಒಳ್ಳೆಯ ಚುರುಕುತನ ಸಿಗುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತೀವಲ್ಲ. ಸೊ ಅದೇ ರೀತಿ ನಾವು ಮೊದಲು ದೇಹಕ್ಕೆ ಯಾವ ಸಿಗ್ನಲ್ ಅನ್ನ ದೇಹಕ್ಕೆ ಅಥವಾ ಹೊಟ್ಟೆಗೆ ಕೊಡ್ತೀವೋ ಅದೇ ರೀತಿಯಾಗಿ ನಮ್ಮ ಇಡೀ ದಿನ ಅಂದ್ರೆ ನಮ್ಮ ಜೀರ್ಣಕ್ರಿಯೆಯ ಕೆಲಸವನ್ನ ಸರಿಯಾಗಿ ಮಾಡ್ತಾ ಹೋಗುತ್ತೆ. ಹೊಟ್ಟೆ ಬೊಜ್ಜನ್ನ ಕರಗಿಸುವಂತಹ ಕ್ರಿಯೆಗೆ ಒಳ್ಳೆ ಚಾಲನೆ ಸಿಗೋದು ಕೂಡ ನಾವು ತೆಗೆದುಕೊಳ್ಳುವಂತಹ ಒಳ್ಳೆಯ ಆಹಾರದಿಂದ. ಹಾಗಾದ್ರೆ ಯಾವೆಲ್ಲ ಆಹಾರ ನಮ್ಮ ದಿನನಿತ್ಯದ ಚುರುಕುತನವನ್ನ ಅಥವಾ ಮೆಟಬಾಲಿಸಂನ ಸಮಸ್ಯೆಯನ್ನ ದೂರ ಮಾಡುತ್ತೆ ಅಂತ ನೋಡೋದಾದ್ರೆ, ಮೊದಲನೆಯದು ಬೆಚ್ಚನೆ ನೀರಿಗೆ ಲಿಂಬೆ ರಸ ಮತ್ತು ಶುಂಠಿಯನ್ನ ಹಾಕೊಂಡು ಕುಡಿಯೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ 1 ಲೋಟ ಬೆಚ್ಚನೆಯ ನೀರಿಗೆ ಅರ್ಧ ಲಿಂಬುವನ್ನ ಹಾಕೊಂಡು ಸ್ವಲ್ಪ ಶುಂಠಿಯನ್ನ ಹಾಕಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಮೆಟಬಾಲಿಸಂಗೆ ಚಾಲನೆ ಸಿಗುತ್ತೆ. ಹೇಗೆ ಅಂತೀರಾ? ಈ ಲಿಂಬು ಅದರಲ್ಲಿರುವಂತಹ ಹುಳಿ ಅಂಶ ಮತ್ತು ಅದರಲ್ಲಿ ಇರುವಂತಹ ವಿಟಮಿನ್ ಸಿ ಇದೆಯಲ್ಲ, ಇದು ನಮ್ಮ ಲಿವರ್ ಅನ್ನ ಸ್ಟಿಮ್ಯುಲೇಟ್ ಮಾಡೋದ್ರಲ್ಲಿ ಸಹಾಯ ಆಗುತ್ತೆ. ಇನ್ನು ಶುಂಠಿ ನಮ್ಮ ಬಾಡಿಯಲ್ಲಿ ಇರುವಂತಹ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಇದು ಕೂಡ ಹೊಟ್ಟೆ ಬೊಜ್ಜನ್ನ ಕರಗಿಸುವುದರಲ್ಲಿ ಸಹಾಯ ಮಾಡುತ್ತೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಜೇನುತುಪ್ಪವನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು. ಡಯಾಬಿಟಿಸ್ ಇರೋರು ಜೇನುತುಪ್ಪವನ್ನ ಸ್ಕಿಪ್ ಮಾಡೋದು ಒಳ್ಳೇದು. ಇನ್ನು ಎರಡನೆಯ ಟಿಪ್ಸ್ ಅನ್ನ ನೋಡೋದಾದ್ರೆ, ಮೆಂತ್ಯ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ರಾತ್ರಿ 1 ಲೋಟ ಮೆಂತ್ಯ ಬೀಜಗಳನ್ನ ನೆನೆ ಹಾಕಿ ಮಾರನೇ ದಿನ ಅದನ್ನ ಕುಡಿಯೋದ್ರಿಂದ, ಅದ್ರ ಜೊತೆಗೆ ಮೆಂತ್ಯ ಬೀಜಗಳನ್ನ ಅಗೆದು ತಿನ್ನೋದ್ರಿಂದ ಇದರಿಂದ ನಿಮಗೆ ಹಲವಾರು ಲಾಭಗಳು ಆಗ್ತಾ ಹೋಗುತ್ತೆ. ಈ ಮೆಂತ್ಯ ಬೀಜದಲ್ಲಿ ಗ್ಯಾಲಕ್ಟೋಮೆನಿನ್ ಅನ್ನುವಂತಹ ಒಂದು ಕೆಮಿಕಲ್ ಕೂಡ ಇರುತ್ತೆ. ಒಂದು ಸಾಲ್ಯುಬಲ್ ಫೈಬರ್ ಆಗಿರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಮೇಂಟೈನ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಇದರಿಂದ ಹೊಟ್ಟೆ ಬೊಜ್ಜು ಶೇಖರಣೆ ಆಗೋದಿಲ್ಲ, ನಿಧಾನವಾಗಿ ಹೊಟ್ಟೆ ಬೊಜ್ಜನ್ನ ಕರಗಿಸುವ ಪ್ರಕ್ರಿಯೆಗೆ ಇದು ಅನುಕೂಲವಾಗ್ತಾ ಹೋಗುತ್ತೆ. ಹೊಟ್ಟೆ ಉಬ್ಬರ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದರಿಂದ ಬರೋದಿಲ್ಲ. ಇನ್ನು ಮೂರನೆಯ ಟಿಪ್, 1 ಲೋಟ ನೀರಿಗೆ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕೊಂಡು ಸ್ವಲ್ಪ ಕುದಿಸಿ ಕುಡಿಯೋದ್ರಿಂದ ನಿಮ್ಮ ಫ್ಯಾಟ್ ಬರ್ನಿಂಗ್ಗೆ ಬೇಕಾಗಿರುವಂತಹ ಎನ್ಸೈಮ್ಸ್ಗಳು ಚುರುಕಾಗ್ಲಿಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ಇದರ ಜೊತೆಗೆ ಓಂಕಾಳು ಅಥವಾ ಅಜ್ವೈನ್ ಅಂತ ಏನ್ ನಾವು ಕರಿತೀವಲ್ವಾ, ಆ ಓಂಕಾಳನ್ನ ಹಾಕೊಂಡು ಕುಡಿಯೋದ್ರಿಂದ ಕೂಡ ಹೊಟ್ಟೆ ಉಬ್ಬರ ಬರುವಂತಹದ್ದು, ಈ ಪಚನ ಅಂದ್ರೆ ಇಂಡೈಜೆಷನ್ ಸರಿಯಾದ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅನ್ನೋರ್ಗೆ ಇದು ಕೂಡ ಸರಿಯಾದ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಇನ್ನು 4ನೇದು ಆಲೋವೆರಾ ಮತ್ತು ಆಮ್ಲ ಜ್ಯೂಸ್. ಆಲೋವೆರಾ ಅಂದ್ರೆ ಈ ಲೋಳೆ ರಸ ಅಂತ ಹೇಳ್ತೀವಲ್ವಾ, ಅದೇನೆ.
ಇದೇ ರೀತಿ ನೆಲ್ಲಿಕಾಯಿ ಮತ್ತೆ ಆಲೋವೆರಾ ಜ್ಯೂಸ್ಗಳು ಒಂದೊಂದನ್ನು ಕೂಡ 2 ಚಮಚ ಹಾಕೊಂಡು 1 ಲೋಟ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ನಿಮಗೆ ಹಲವಾರು ಲಾಭಗಳು ಆಗ್ತಾ ಹೋಗುತ್ತೆ. ಈ ಆಲೋವೆರಾ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ವಿಷಕಾರಿ ಪದಾರ್ಥವನ್ನ ತೆಗೆದು ಹಾಕುವಲ್ಲಿ ಆಲೋವೆರಾ ಸಹಾಯ ಮಾಡುತ್ತೆ. ಇನ್ನು ನೆಲ್ಲಿಕಾಯಿ ಅಂದ್ರೆ ಆಮ್ಲ ಜ್ಯೂಸ್, ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಎಲ್ಲಾ ಕ್ರಿಯೆಗಳಿಗೂ ಕೂಡ ಇದು ತುಂಬಾ ಉಪಯುಕ್ತವಾದ ಒಂದು ಅಂಶ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚು ಮಾಡುತ್ತೆ. ಇನ್ನು ಕೊನೆಯದು 5ನೇ ಟಿಪ್ಸ್ ನೋಡೋದಾದ್ರೆ, ನೆನೆಸಿಟ್ಟಂತಹ ಬಾದಾಮಿ ಮತ್ತು ದ್ರಾಕ್ಷಿಯನ್ನ ನಾವು ಅಂದ್ರೆ ರಾತ್ರಿ ನೆನೆಸಿ 5 ಬಾದಾಮಿ ಮತ್ತು 5 ಒಣದ್ರಾಕ್ಷಿಯನ್ನ ನೀರಲ್ಲಿ ಹಾಕಿ ನೆನೆಸಿಟ್ಟಿರ್ಬೇಕು. ಮಾರನೇ ದಿನ ಬೆಳಗ್ಗೆ ಎದ್ದು ಬಾದಾಮಿಯನ್ನ ಸಿಪ್ಪೆ ತೆಗೆದು ಬಾದಾಮಿಯನ್ನ ತಿನ್ಬೇಕು. ಜೊತೆಗೆ ನೆನೆಸಿಟ್ಟಿದ್ದಂತಹ ದ್ರಾಕ್ಷಿ ಮತ್ತೆ ಆ ದ್ರಾಕ್ಷಿಯನ್ನ ನೆನೆಸಿ ಇಟ್ಟಿದ್ದಂತಹ ನೀರನ್ನ ಕುಡಿಯೋದ್ರಿಂದ ನಿಮ್ಗೆ ಸಾಕಷ್ಟು ಬೆನಿಫಿಟ್ಸ್ಗಳು ಆಗುತ್ತೆ. ಹೇಗೆ ಅಂದ್ರೆ ಈ ಬಾದಾಮಿಯಲ್ಲಿ ನಮಗೆ ಹೆಲ್ತಿ ಫ್ಯಾಟ್ಸ್ ಇರೋದ್ರಿಂದ ಪ್ರೋಟೀನ್ಸ್ ಕೂಡ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹಲವಾರು ವಿಟಮಿನ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಅದರ ಜೊತೆಗೆ ದ್ರಾಕ್ಷಿಯಲ್ಲಿ ಸಾಲ್ಯುಬಲ್ ಫೈಬರ್ ಕೂಡ ಇರುತ್ತೆ. ಇದರಿಂದ ಶುಗರ್ ಜಾಸ್ತಿ ಆಗುತ್ತೆ ಅನ್ನುವಂತಹ ಡೌಟ್ಗಳು ಇರ್ಬೋದು. ಖಂಡಿತ ಹೆಚ್ಚಾಗುತ್ತೆ. ಜಾಸ್ತಿ ತಿಂದ್ರೆ ಮಾತ್ರ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ. ಆದ್ರೆ 5 ದ್ರಾಕ್ಷಿಗಳನ್ನ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಮೇಂಟೈನ್ ಮಾಡೋದ್ರಲ್ಲಿ ಸಹಾಯಕಾರಿಯಾಗುತ್ತೆ. ನ್ಯಾಚುರಲ್ ಸ್ವೀಟ್ನೆಸ್ ಅನ್ನ ಸರಿಯಾಗಿ ತಗೊಳ್ಳೋದ್ರಿಂದ ನಿಧಾನವಾಗಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಸಮವಾಗಿ ಮೇಂಟೈನ್ ಮಾಡೋದ್ರಲ್ಲಿ ಇದು ಸಹಾಯವಾಗುತ್ತೆ. ಮತ್ತೆ ತಿನ್ಬೇಕು ಅನ್ನುವಂತಹ ಕ್ರೇವಿಂಗ್ಸ್ ಕೂಡ ಇದು ಕಮ್ಮಿ ಮಾಡುತ್ತೆ. ಎಸ್, ನೋಡಿದ್ರಲ್ಲ, ದಿನನಿತ್ಯ ನಿಮ್ಮ ರೊಟೀನ್ ಹೀಗೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಬೊಜ್ಜನ್ನ ಕಮ್ಮಿ ಮಾಡಬಹುದು. ಮತ್ತಷ್ಟು ಹೆಲ್ತ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.